ಉಗುರುಗಳು ಮನುಷ್ಯನಿಗೆ ಅವನ ಆಹಾರವನ್ನು ಅರಸಿ ಹುಡುಕಿ ತೆಗೆಯಲು, ಕೀಳಲು, ಸಿಪ್ಪೆ ಸುಲಿಯಲು, ವೈರಿಗಳೊಂದಿಗೆ ಹೋರಾಡಲು, ಒಟ್ಟಲ್ಲಿ ಬದುಕಲು ಬೇಕಾದ ಎಲ್ಲ ತಂತ್ರಗಳನ್ನು ಪ್ರಯೋಗಿಸಲು ನಿಸರ್ಗ ಸೃಷ್ಟಿಸಿದ ಅಂಗ. ಆದರೆ ಮುಂದೆ ನಾಗರಿಕತೆ ಬೆಳೆದಂತೆ ಕಾಡಿನಿಂದ ನಾಡಿಗೆ ಬಂದ ಮನುಷ್ಯನ ಜೀವನದಲ್ಲಿ ಉಗುರುಗಳ ಉಪಯೋಗವು ಕಡಿಮೆಯಾಗುತ್ತಾ ಬಂದಿತು. ಇಂದು ನಾವು ಉಗುರುಗಳಿಲ್ಲದೆಯೇ ನಮ್ಮ ಜೀವನದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಆಧುನಿಕ ಯುಗದಲ್ಲಿದ್ದೇವೆ. ಗೆಡ್ಡೆ ಗೆಣಸನ್ನು ಕೆರೆದು ತೆಗೆಯಲು ಬಳಕೆಯಾಗಬೇಕಿದ್ದ ಉಗುರು ಬಣ್ಣ ಹಚ್ಚಿ ಪ್ರದರ್ಶಿಸುವ ಮನುಷ್ಯನ ಸೌಂದರ್ಯ ಪ್ರಜ್ಞೆಯ ಸಂಕೇತವಾಗಿ ಬದಲಾಗಿದೆ. ಉಗುರಿಗೂ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ನೇರ ಸಂಬಂಧ. ಉಗುರು ಬೆಳೆಸಿದ, ಸರಿಯಾಗಿ ಉಗುರು ಕತ್ತರಿಸದ, ಉಗುರುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳದ, ಉಗುರು ಕಡಿಯುವ ವ್ಯಕ್ತಿಗಳು ಸಂಭಾವಿತರ ಕಣ್ಣಲ್ಲಿ ಅನಾಗರಿಕರು, ಶಿಸ್ತಿಲ್ಲದವರು ಅನ್ನಿಸಿಕೊಳ್ಳುತ್ತಾರೆ. ಲವ್ ಅಟ್ ಫಸ್ಟ್ ಸೈಟ್ ಎನ್ನುವ ಹಾಗೆಯೇ ಉಗುರುಗಳನ್ನು ಕಂಡೊಡನೆ ವ್ಯಕ್ತಿಯ ಇಡೀ ವ್ಯಕ್ತಿತ್ವದ ಬಗ್ಗೆ ಒಂದು ಅಭಿಪ್ರಾಯ ತಾಳಬಹುದಾದಷ್ಟು ಬಲವಾದ ಭಾವನೆಯನ್ನು ಉಗುರುಗಳು ಮೂಡಿಸುತ್ತವೆ ಎನ್ನುವುದು ಸತ್ಯ. ಬೆರಳ ತುದಿಯಲ್ಲಿ ಕಡಲೆ ಕಾಳಿನಷ್ಟು ಜಾಗದಲ್ಲಿ ಬೆಳೆಯುವ ಉಗುರಿಗೂ ರೋಗಗಳು ತಪ್ಪಿದ್ದಲ್ಲ. ಕೆಲಸ ಮಾಡುವಾಗ ಅಥವಾ ನಡೆಯುವಾಗ ಬೆರಳಿನ ಜೊತೆ ಉಗುರು ಕೂಡ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತನ್ನನ್ನು ಒಡ್ಡಿಕೊಳ್ಳುವುದರಿಂದ ಅದು ರೋಗಗಳಿಗೆ ತುತ್ತಾಗುವ ಸಂಭವ ಬಹಳ. ಚರ್ಮ ಮತ್ತು ಕೂದಲುಗಳು ಉಂಟಾದಂತೆಯೇ ಕೆರಾಟಿನ್ ಎಂಬ ಗಡಸು ಪ್ರೋಟೀನ್ ಒಂದರಿಂದ ತಯಾರಾದ ಉಗುರು ತನ್ನಲ್ಲಿ ಚರ್ಮದ ಅಂಗಾಂಶಗಳನ್ನು ಹೊಂದಿರುವುದರಿಂದ ಅನೇಕ ಬಗೆಯ ಚರ್ಮದ ಕಾಯಿಲೆಗಳು ಕೆಲವೊಂದು ಬಾರಿ ಉಗುರುಗಳಿಗೆ ಹರಡುವುದುಂಟು. ದೇಹಕ್ಕೆ ತಕ್ಕಷ್ಟು ಪ್ರಮಾಣದ ಖನಿಜಾಂಶಗಳು, ಪೋಷಕಾಂಶಗಳು ಸೇರದಿದ್ದರೆ ಬಿಳಿ ಬಣ್ಣದ ಪುಟ್ಟ ಚುಕ್ಕೆಗಳು ಉಗುರಿನಲ್ಲಿ ಮೂಡುವುದನ್ನು ಕಾಣಬಹುದು. ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಖನಿಜ ಸತ್ವಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಈ ಚುಕ್ಕೆಗಳು ತಾವಾಗಿ ಮರೆಯಾಗುತ್ತವೆ. ಉಗುರಿನಡಿ ಸೋಂಕಿನಿಂದಾಗಿ ಬಿಳಿ, ಹಸಿರು, ಹಳದಿ ಇಲ್ಲವೇ ಕಪ್ಪು ಬಣ್ಣದ ಕಲ್ಮಶ ಹುಟ್ಟುತ್ತದೆ. ಸದಾಕಾಲ ನೀರು ಕೆಸರುಗಳಲ್ಲೇ ನಿಂತು ಕೆಲಸ ಮಾಡುವವರಿಗೆ ಕಾಲಿನ ಉಗುರುಗಳಲ್ಲಿ ಫಂಗಸ್ ಸೋಂಕು ಆಗಬಹುದು. ಕ್ಯಾಂಡಿಡಾ ಅಥವಾ ಈಸ್ಟ್ ಕೂಡ ಇದೇ ಬಗೆಯ ಸಮಸ್ಯೆಯನ್ನು ತಂದೊಡ್ಡುತ್ತವೆ. ಕುತೂಹಲಕರ ಅಂಶಗಳು: ಕೈಯ ಬೆರಳುಗಳು ಕಾಲ್ಬೆರಳುಗಳಿಗಿಂತ ವೇಗವಾಗಿ ಬೆಳೆಯುತ್ತವೆ. ಚಳಿಗಾಲಕ್ಕಿಂತಲೂ ಬೇಸಿಗೆಯಲ್ಲಿ ಉಗುರುಗಳ ಬೆಳವಣಿಗೆಯ ವೇಗ ಹೆಚ್ಚು. ವ್ಯಕ್ತಿ ತನ್ನ ಯಾವ ಕೈಯನ್ನು ಜಾಸ್ತಿಯಾಗಿ ಬಳಸುತ್ತಾನೋ ಆ ಕೈಯ ಬೆರಳುಗಳು ಉಳಿದದ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಬೆಳೆಯುತ್ತವೆ. ಉಗುರಿನ ಬೆಳವಣಿಗೆಯ ವೇಗ ಹೆಂಗಸರಿಗಿಂತ ಗಂಡಸರಲ್ಲಿ ಹೆಚ್ಚು. ದೇಹಕ್ಕೆ ಎರಗುವ ರೋಗಗಳು, ಹಾರ್ಮೋನ್ ಬದಲಾವಣೆಗಳು, ವಯಸ್ಸು ಇವೆಲ್ಲ ಉಗುರಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ. ಅಲ್ಲದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಉಗುರಿನ ಬೆಳವಣಿಗೆಯ ವೇಗ ಬದಲಾಗುತ್ತದೆ. ಅದು ವ್ಯಕ್ತಿಯ ವಯಸ್ಸು, ಕಾಲಮಾನ, ವ್ಯಕ್ತಿಯ ಚಟುವಟಿಕೆಗಳು ಮತ್ತು ಅನುವಂಶೀಯತೆಯನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಉಗುರಿನ ಬೆಳವಣಿಗೆಯ ದರ ದಿನವೊಂದಕ್ಕೆ 0.1 ಮಿಲಿಮೀಟರ್. ಒಳ್ಳೆಯ ಆರೋಗ್ಯವಂತ ಉಗುರುಗಳಿಗಾಗಿ ಏನು ಮಾಡಬೇಕು? ಉಗುರುಗಳು ಸದಾ ಶುದ್ಧವಾಗಿದ್ದು ನೀರಿನ ಸಂಪರ್ಕವಿಲ್ಲದಂತೆ ಒಣಗಿರುವಂತೆ ನೋಡಿಕೊಳ್ಳಿ. ಉಗುರುಗಳನ್ನು ನೇರವಾಗಿ ಕತ್ತರಿಸಬೇಕೇ ವಿನಃ ಅರ್ಧವೃತ್ತಾಕಾರದಲ್ಲಿ ಕತ್ತರಿಸುವುದು ಸರಿಯಲ್ಲ. ಉಗುರಿನ ಬಣ್ಣ ಕಡುಗೆಂಪು ಅಥವಾ ತೀರಾ ಪೇಲವವಾಗಿರುವುದು ಒಳ್ಳೆಯದಲ್ಲ. ಉಗುರು ಸುರುಳಿಯಾಗಿ ಮಡಚಿಕೊಳ್ಳುವಂತೆ ಆಗಿದ್ದರೆ ಕೂಡಲೇ ಚರ್ಮ ವೈದ್ಯರಲ್ಲಿ ತೋರಿಸಿ. ಉಗುರಿಗೆ ಯಾವುದೇ ಹರಿತವಾದ ವಸ್ತುವಿನಿಂದ ಗಾಯವಾಗದಂತೆ ನೋಡಿಕೊಳ್ಳಿ. ಉಗುರಿನ ಮೇಲೆ ಬ್ಲೇಡಿನಿಂದ ಗೀರುವುದು, ಉಗುರಿನಡಿಯಲ್ಲಿ ಸಿಕ್ಕಿಬಿದ್ದ ಕಲ್ಮಶ ತೆಗೆಯಲು ಹರಿತವಾದ ಸೂಜಿಯಂತಹ ಸಾಮಗ್ರಿಯನ್ನು ಬಳಸುವುದು ಮಾಡಬೇಡಿ. ರಾಸಾಯನಿಕಗಳ ಜೊತೆ ವ್ಯವಹರಿಸುವಾಗ ನೇರವಾಗಿ ರಾಸಾಯನಿಕಗಳನ್ನು ಮುಟ್ಟುವುದು ಒಳ್ಳೆಯದಲ್ಲ. ಅವು ಉಗುರಿನ ಅಂದ ಕೆಡಿಸಬಹುದು ಎಂಬುದನ್ನು ಗಮನದಲ್ಲಿಡಿ.